ಎಲ್ಲರಿಗೂ ನಮಸ್ಕಾರ. ಈಕ್ವಿಟಿ ಗೈಸ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಪ್ರೀ ಮಾರ್ಕೆಟ್ ವಿಡಿಯೋ ನಮ್ಮ ಕನ್ನಡದಲ್ಲಿ. ನಾನು ಮಂಜುನಾಥ್, NISM ಟೆಕ್ನಿಕಲ್ ಅನಲಿಸ್ಟ್. ಏನಾಗಿದೆ? ನಿಫ್ಟಿ 50 157 ಪಾಯಿಂಟ್ಸ್ ಪಾಸಿಟಿವ್ ಬುಲ್ಲಿಶ್ನೆಸ್, ನಿಫ್ಟಿ ಬ್ಯಾಂಕ್ 1 ಪಾಯಿಂಟ್ಸ್ ಪಾಸಿಟಿವ್ ನ್ಯೂಟ್ರಲ್, ಸೆನ್ಸೆಕ್ಸ್ 418 ಪಾಯಿಂಟ್ಸ್ ಪಾಸಿಟಿವ್ ಬುಲ್ಲಿಶ್ನೆಸ್. ನಂತರದಲ್ಲಿ ಇಂಡಿಯಾ ವಿಕ್ಸ್, ಇಂಡಿಯಾ ವೆಲಟಾಲಿಟಿ ಇಂಡೆಕ್ಸ್ ಎಂದರೆ ಫಿಯರ್ ಆಫ್ ಇಂಡೆಕ್ಸ್ ಅಂತ ಅಂದ್ಬಿಟ್ಟು ಇದು ನಮಗೆ ನ್ಯೂಟ್ರಲ್ ಅಲ್ಲಿರೋದು, ನಮಗೆ ಮಾರ್ಕೆಟ್ ಅಲ್ಲಿ ನ್ಯೂಟ್ರಲ್ ಇಂಡಿಕೇಟ್ ಮಾಡ್ತಾ ಇದೆ. ನಂತರದಲ್ಲಿ ಕ್ರೂಡ್ ಆಯಿಲ್ 51 ಪಾಯಿಂಟ್ಸ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ ಹಾಗೂ 5836 ಲೆವೆಲ್ಸ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನೋಡಬಹುದು. ಇದು ನಮಗೆ 6500 ಪ್ರೀ ಕೋವಿಡ್ ಲೆವೆಲ್ ಇಂದ ಕಮ್ಮಿ ಇರೋದು ನಮಗೆ ಬುಲ್ಲಿಶ್ನೆಸ್ ನ ಇಂಡಿಕೇಟ್ ಮಾಡ್ತಾ ಇದೆ. ನಂತರದಲ್ಲಿ ನಿಫ್ಟಿ 50 ಅಲ್ಲಿ ಏನಾಗಿದೆ? ನಿಫ್ಟಿ 50 ಡೈಲಿ ಫ್ರೇಮ್ ಅಲ್ಲಿ ಲೋವರ್ ಲೋ ಫಾರ್ಮೇಶನ್ ಮಾಡ್ತಾ ಇರೋ ಕ್ಯಾಂಡಲ್ಸ್ ಗಳನ್ನ ನೋಡಬಹುದು. ಅದೇ ರೀತಿಯಲ್ಲಿ ನಿನ್ನೆ ಒಂದು ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ನ ಅಬ್ಸರ್ವ್ ಮಾಡಬಹುದು. ಇದು ನಮಗೆ ಬುಲ್ಲಿಶ್ನೆಸ್ ನ ಇಂಡಿಕೇಟ್ ಮಾಡ್ತಾ ಇದೆ. ನಂತರದಲ್ಲಿ ನಿಫ್ಟಿ ಬ್ಯಾಂಕ್ ಅಲ್ಲೂ ಕೂಡ ಲೋವರ್ ಲೋ ಫಾರ್ಮೇಶನ್ ಮಾಡ್ತಿರೋ ಕ್ಯಾಂಡಲ್ಸ್ ಗಳನ್ನ ನೋಡಬಹುದು. ನಿನ್ನೆ ಒಂದು ದೋಜಿನ ಫಾರ್ಮ್ ಮಾಡಿರೋದನ್ನ ನೋಡಬಹುದು. ಇದು ನಮಗೆ ನ್ಯೂಟ್ರಲ್ ಡೇಟಾನ ಇಂಡಿಕೇಟ್ ಮಾಡ್ತಾ ಇದೆ. ಅದೇ ರೀತಿಯಲ್ಲಿ ನಾವು ನಿನ್ನೆ ಪ್ರೀ ಮಾರ್ಕೆಟ್ ವಿಡಿಯೋದಲ್ಲಿ ಪ್ರಿಡಿಕ್ಟ್ ಮಾಡಿದ ತರ ಮಾರ್ಕೆಟ್ ಅಲ್ಲಿ ಗ್ಯಾಪ್ ಅಪ್ ಆಯಿತು. ನಂತರದಲ್ಲಿ ಹೈಯರ್ ಐ ಫಾರ್ಮೇಶನ್ ಮಾಡಿ ನಮಗೆ ಬುಲ್ಲಿಶ್ನೆಸ್ ನ ಇಂಡಿಕೇಟ್ ಮಾಡ್ತಾ ಇದೆ ಹಾಗೂ ಮಾರ್ಕೆಟ್ 24700 ಸುತ್ತಮುತ್ತದಲ್ಲಿ ಕ್ಲೋಸ್ ಆಗಿರೋದನ್ನ ನಾವು ಅಬ್ಸರ್ವ್ ಮಾಡಬಹುದು. ಸೊ ಇವತ್ತಿನ ಮಾರ್ಕೆಟ್ ಪ್ಲಾನ್ ಮೊದಲು ಡೇಟಾ ಏನಿದೆ ನೋಡೋಣ. ನಿನ್ನೆ ಡೇಟಾದಲ್ಲಿ ನಿಫ್ಟಿ IT ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ, ನಿಫ್ಟಿ ಬ್ಯಾಂಕ್ ಪಾಸಿಟಿವ್, ನಿಫ್ಟಿ ಇನ್ಫ್ರಾಸ್ಟ್ರಕ್ಚರ್ ಪಾಸಿಟಿವ್, ನಿಫ್ಟಿ ಆಟೋ ಸೆಕ್ಟರ್ ಪಾಸಿಟಿವ್ ಮತ್ತು ಮೆಟಲ್ ಸೆಕ್ಟರ್ ಪ್ಲಸ್ 2.4% ಪಾಸಿಟಿವ್ ಆಗಿರೋದು ನಮಗೆ ಬುಲ್ಲಿಶ್ನೆಸ್ ನ ತೋರಿಸ್ತಾ ಇದೆ. ನಂತರದಲ್ಲಿ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ 1828 ಕಂಪನಿಗಳು ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ, 1166 ಕಂಪನಿಗಳು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಇದು ನಮಗೆ ಬುಲ್ಲಿಶ್ನೆಸ್ ನ ತೋರಿಸ್ತಾ ಇದೆ. ನಂತರದಲ್ಲಿ ನಿಫ್ಟಿ 50 ಸ್ಪೆಸಿಫಿಕ್ ಆಗಿ 43 ಕಂಪನಿಗಳು ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಇದು ನಮಗೆ ಬುಲ್ಲಿಶ್ನೆಸ್ ತೋರಿಸ್ತಾ ಇದೆ. ನಿಫ್ಟಿ ಬ್ಯಾಂಕ್ ಅದೇ ರೀತಿಯ 10 ಕಂಪನಿಗಳು ಪಾಸಿಟಿವ್, 2 ಕಂಪನಿಗಳು ನೆಗೆಟಿವ್ ಬುಲ್ಲಿಶ್ನೆಸ್. ನಂತರದಲ್ಲಿ PCR ರೇಷಿಯೋ ಮತ್ತು ಆಪ್ಷನ್ ಚೈನ್ ಅಲ್ಲಿ ಇನ್ ದ ಮನಿ ಕಾಲ್ ಆಪ್ಷನ್ಸ್ ಬೈ ಆಗಿರೋದನ್ನ ನೋಡಬಹುದು, ಔಟ್ ಆಫ್ ದ ಮನಿ ಕಾಲ್ ಆಪ್ಷನ್ಸ್ ಬೈ ಆಗಿರೋದನ್ನ ನೋಡಬಹುದು. ಇದು ನಮಗೆ ಬುಲ್ಲಿಶ್ನೆಸ್ ನ ತೋರಿಸ್ತಾ ಇದೆ. ಅದೇ ರೀತಿಯಲ್ಲಿ ಇನ್ ದ ಮನಿ ಪುಟ್ ಆಪ್ಷನ್ಸ್ ಸೆಲ್ ಆಗಿದೆ, ಔಟ್ ಆಫ್ ದ ಮನಿ ಪುಟ್ ಆಪ್ಷನ್ ಸೆಲ್ ಆಗಿರೋದು ನಮಗೆ ಬುಲ್ಲಿಶ್ನೆಸ್ ನ ಇಂಡಿಕೇಟ್ ಮಾಡ್ತಾ ಇದೆ. PCR ರೇಷಿಯೋ ಪುಟ್ OI ಡಿವೈಡ್ ಬೈ ಕಾಲ್ OI ಇದು ನಮಗೆ 0.84 ಇದೆ. ಇದು ನಮಗೆ ಬುಲ್ಲಿಶ್ನೆಸ್ ನ ತೋರಿಸ್ತಾ ಇದೆ. ನಂತರದಲ್ಲಿ ಎಲ್ಲಿ ಹೆಚ್ಚು ಬದಲಾವಣೆ ಆಗಿರೋ ಸ್ಟ್ರೈಕ್ ಪ್ರೈಸಸ್ ಅಂತ ನೋಡೋದಾದ್ರೆ ನೋಡಿ, ನಿನ್ನೆ ಕಾಲ್ ಸೆಲ್ಲರ್ಸ್ ಎಲ್ಲಿ ಪೊಸಿಷನ್ಸ್ ನ ಆಡ್ ಮಾಡಿದ್ದಾರೆ. 24600 ಲೆವೆಲ್ಸ್ ಅಲ್ಲಿ 51,000 ಅಷ್ಟು ಪೊಸಿಷನ್ಸ್ ಆಡ್ ಆಗಿರೋದನ್ನ ನೋಡಬಹುದು. ಅದೇ ರೀತಿಯಲ್ಲಿ 24,650, 33,571 ಹಾಗೂ 24,700 ಅಲ್ಲಿ 39,340 ಪೊಸಿಷನ್ಸ್ ಆಡ್ ಆಗಿರೋದನ್ನ ನೀವು ನೋಡಬಹುದು. ಇದು ಪುಟ್ ಸೆಲ್ಲರ್ಸ್ ಅಂತ ಹೇಳಿದ್ರೆ ಮಾರ್ಕೆಟ್ ಬುಲ್ಲಿಶ್ ಆಗುವ ಚಾನ್ಸಸ್ ಇದೆ ಅಂತ ನಾವು ಹೇಳ್ಬೋದು. ಅದೇ ರೀತಿಯಲ್ಲಿ ಕಾಲ್ ಬೈ ಆಗಿರೋ ಸೈಡ್ ನೋಡ್ಬೋದು. ಇಲ್ಲಿ ಪೊಸಿಷನ್ಸ್ ನಿನ್ನೆ ಕಾಲ್ ಸೆಲ್ಲರ್ಸ್ ಪೊಸಿಷನ್ಸ್ ನ ವಿಡ್ರಾ ಮಾಡಿರೋದನ್ನ ನೋಡಬಹುದು. ಇದು ನಮಗೆ ಬುಲ್ಲಿಶ್ನೆಸ್ ನ ಇಂಡಿಕೇಟ್ ಮಾಡ್ತಾ ಇದೆ. ನಂತರದಲ್ಲಿ FIDI ಡೇಟಾ. FIS ಕ್ಯಾಶ್ ಮಾರ್ಕೆಟ್ ಅಲ್ಲಿ 2566 ಕೋಟಿಯಷ್ಟು ಸೆಲ್ ಮಾಡಿದ್ದಾರೆ. ಅದೇ ಕ್ಯಾಶ್ ಮಾರ್ಕೆಟ್ ಅಲ್ಲಿ DIS 4386 ಕೋಟಿಯಷ್ಟು ಬೈ ಮಾಡಿರೋದನ್ನ ನೋಡಬಹುದು. ಓವರ್ ಆಲ್ ನೆಟ್ ಅಂತ ನೋಡೋದಾದ್ರೆ 1800 ಕೋಟಿಯಷ್ಟು ಬೈ ಆಗಿರೋದನ್ನ ನೋಡಬಹುದು. ಇದು ನಮಗೆ ಬುಲ್ಲಿಶ್ನೆಸ್ ನ ತೋರಿಸ್ತಾ ಇದೆ. F&O ಕ್ಯಾಶ್ ಸೆಗ್ಮೆಂಟ್ ಬರೋದಾದ್ರೆ F&O ಸೆಗ್ಮೆಂಟ್ ಅಲ್ಲಿ FIS 204 ಕೋಟಿಯಷ್ಟು ಇಂಡೆಕ್ಸ್ ಫ್ಯೂಚರ್ ಅಲ್ಲಿ ಬೈ ಮಾಡಿರೋದನ್ನ ನೋಡಬಹುದು, ಬುಲ್ಲಿಶ್ನೆಸ್. ಸ್ಟಾಕ್ ಫ್ಯೂಚರ್ ಅಲ್ಲಿ 3053 ಕೋಟಿಯಷ್ಟು ಬೈ ಮಾಡಿದ್ದಾರೆ, ಪಾಸಿಟಿವ್ ಬುಲ್ಲಿಶ್ನೆಸ್. ಸೊ ಓವರ್ ಆಲ್ ಮಾರ್ಕೆಟ್ ನಮಗೆ ಬುಲ್ಲಿಶ್ನೆಸ್ ನ ಇಂಡಿಕೇಟ್ ಮಾಡ್ತಾ ಇದೆ. ನಂತರದಲ್ಲಿ US ಫ್ಯೂಚರ್ಸ್ ಪಾಸಿಟಿವ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನೋಡಬಹುದು, ಬುಲ್ಲಿಶ್ನೆಸ್. US 500 ಪಾಸಿಟಿವ್, US Tech 100 ಪಾಸಿಟಿವ್. ಇನ್ನು ಕ್ಯಾಶ್ ಮಾರ್ಕೆಟ್ ಕ್ಲೋಸ್ ಆಗಿರೋದು ಹೇಗೆ ಕ್ಲೋಸ್ ಆಗಿದೆ? US ಮಾರ್ಕೆಟ್ ಡೋ ಜೋನ್ಸ್ ಪಾಸಿಟಿವ್ ಬುಲ್ಲಿಶ್ನೆಸ್, S&P 500 ಪಾಸಿಟಿವ್, ನಾಸ್ಡಾಕ್ ಪಾಸಿಟಿವ್. US ಮಾರ್ಕೆಟ್ ನಮಗೆ ಬುಲ್ಲಿಶ್ನೆಸ್ ನ ಇಂಡಿಕೇಟ್ ಮಾಡ್ತಾ ಇದೆ.
ಯುರೋಪಿಯನ್ ಮಾರ್ಕೆಟ್ ಅಲ್ಲೂ ಕೂಡ ನಮಗೆ ಡ್ಯಾಕ್ಸ್ ಪಾಸಿಟಿವ್ ಬುಲ್ಲಿಶ್ನೆಸ್, FTSE 100 0.66% ಬುಲ್ಲಿಶ್, CAC 40 ಬುಲ್ಲಿಶ್. ನಂತರದಲ್ಲಿ ನಿಕಾಯ್ ನಿನ್ನೆ ಹ್ಯೂಜ್ ಗ್ಯಾಪ್ ಡೌನ್ ಆಗಿ ಮಾರ್ಕೆಟ್ ಒಂದು ರಿಕವರಿನ ಕಂಡಿತ್ತು. ಅದೇ ರೀತಿಯಲ್ಲಿ ಇವತ್ತು ಗ್ಯಾಪ್ ಅಪ್ ಆಗಿದೆ, ಮಾರ್ಕೆಟ್ ಅಲ್ಲಿ ಗ್ಯಾಪ್ ಅಪ್ ಆಗಿ ಪಾಸಿಟಿವ್ ಅಲ್ಲಿ ರನ್ ಆಗ್ತಾ ಇರೋದನ್ನ ನೋಡಬಹುದು. ಇದು ನಮಗೆ ಬುಲ್ಲಿಶ್ನೆಸ್ ನ ತೋರಿಸ್ತಾ ಇದೆ. ಹ್ಯಾಂಗ್ಸೆಂಗ್ ಪಾಸಿಟಿವ್ ಬುಲ್ಲಿಶ್ನೆಸ್, ಕಾಸ್ಪಿ ಪಾಸಿಟಿವ್ ಬುಲ್ಲಿಶ್ನೆಸ್. ಸೊ ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ ಎಲ್ಲವೂ ಕೂಡ ನಮಗೆ ಬುಲ್ಲಿಶ್ನೆಸ್ ನ ತೋರಿಸ್ತಾ ಇರೋದು ನಮಗೆ ಗುಡ್ ನ್ಯೂಸ್, ಬುಲ್ಲಿಶ್ ಆಗೋ ಮಾರ್ಕೆಟ್ ಅಂತ ಹೇಳ್ಬೋದು. ನಂತರದಲ್ಲಿ ADRs, Infosys ADR ಪಾಸಿಟಿವ್, ವಿಪ್ರೋ ADR ನೆಗೆಟಿವ್, ICICI ADR ನೆಗೆಟಿವ್, ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ನೆಗೆಟಿವ್ ಹಾಗೂ HDFC ಬ್ಯಾಂಕ್ಸ್ ನೆಗೆಟಿವ್. ಸೊ ಇದು ನಮಗೆ 4 ಕಂಪನಿಗಳು ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿರೋದು ನಮಗೆ ಬೇರಿಶ್ನೆಸ್ ನ ತೋರಿಸ್ತಾ ಇದೆ. ಸೊ ಇವತ್ತಿನ ಮಾರ್ಕೆಟ್ ಅಲ್ಲಿ ಏನಾಗಬಹುದು ಪ್ರಿಡಿಕ್ಷನ್. ಮೊದಲು ಇನ್ವೆಸ್ಟರ್ ಪಾಯಿಂಟ್ ಆಫ್ ವ್ಯೂ ನೋಡೋಣ. ಮಾರ್ಕೆಟ್ ಅಲ್ಲಿ ಲೋ ಫಾರ್ಮೇಶನ್ ಆಗ್ತಾ ಇರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಲೋ ಫಾರ್ಮೇಶನ್ ಆಗ್ತಾ ಇದೆ. ಅದೇ ರೀತಿಯಲ್ಲಿ ನಾವು ನಿನ್ನೆ ಪ್ರೀ ಮಾರ್ಕೆಟ್ ವಿಡಿಯೋದಲ್ಲಿ ಹೇಳಿದ ಪ್ರಕಾರ 24,500 ಲೆವೆಲ್ಸ್ ಅಲ್ಲಿ ಸ್ಟ್ರಾಂಗ್ ಬೈಯಿಂಗ್ ಆಗುವ ಆಪರ್ಚುನಿಟೀಸ್ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು, ಅದೇ ರೀತಿಯಲ್ಲಿ ಬಿಗಿನಿಂಗ್ ಇಂದಾನೆ ಒಂದು ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ನ ಅಬ್ಸರ್ವ್ ಮಾಡಬಹುದು. ಹಾಗೂ ಸ್ಟ್ರಾಂಗ್ ಬೈ ಆಗಿರೋದನ್ನ ನಾವು FIDI ಡೇಟಾದಲ್ಲಿ ಅಬ್ಸರ್ವ್ ಮಾಡಿದ್ವಿ. ಅದೇ ರೀತಿಯಲ್ಲಿ ಇಂಟ್ರಾಡೇ ಪಾಯಿಂಟ್ ಆಫ್ ವ್ಯೂ ಏನಾಗಬಹುದು. ಇಂಟ್ರಾಡೇ ಪಾಯಿಂಟ್ ಆಫ್ ವ್ಯೂ ಅವರು ಈ ಸಪೋರ್ಟ್ ರೆಸಿಸ್ಟೆನ್ಸ್ ನ ಮಾರ್ಕ್ ಮಾಡ್ಕೊಳ್ಳಿ. ಮೊದಲು ರೆಸಿಸ್ಟೆನ್ಸ್ 24,736 ಮೊದಲನೇ ರೆಸಿಸ್ಟೆನ್ಸ್, 24,784 ಎರಡನೇ ರೆಸಿಸ್ಟೆನ್ಸ್ ಹಾಗೂ 24,956 ಮೂರನೇ ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡುವ ಚಾನ್ಸಸ್ ಇದೆ. ಸಪೋರ್ಟ್ ಸೈಡ್ ಬರೋದಾದ್ರೆ 24,554, 24,535, ನಂತರದಲ್ಲಿ 24,473 ನಮ್ಮ ಮೂರನೇ ಸಪೋರ್ಟ್ ಝೋನ್ ಅಂತ ಹೇಳ್ಬೋದು. ಸೊ ನಮಗೆ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಮತ್ತು ಇಂಪಾರ್ಟೆಂಟ್ ಸಪೋರ್ಟ್ ಝೋನ್ ನ ನೋಡ್ಕೊಳ್ಳಿ. 24,800 ಮತ್ತು 774 ಇದು ನಮಗೆ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡುವ ಚಾನ್ಸಸ್ ಇದೆ. ಈ ಲೈನ್ ನ ಏನಾದರೂ ಬ್ರೇಕ್ ಮಾಡಿದ್ರೆ ನಂತರದಲ್ಲಿ ನಮಗೆ ಈ ರೆಡ್ ಕ್ಯಾಂಡಲ್ ಹೈನ ಬ್ರೇಕ್ ಮಾಡಿದ ತರ ಆಗುತ್ತೆ. ನಂತರದಲ್ಲಿ ಮಾರ್ಕೆಟ್ ಅಲ್ಲಿ ನಾವು ಒಂದು ಟ್ರೆಂಡ್ ರಿವರ್ಸಲ್ ನ ನೋಡ್ಬೋದು, ಅಂದ್ರೆ ಅಪ್ ಟ್ರೆಂಡ್ ಆಗುವ ಚಾನ್ಸಸ್ಗಳನ್ನ ನೋಡ್ಬೋದು. 24,900 ನಂತರ 25,000 ಬರುವ ಚಾನ್ಸಸ್ ಇದೆ ಈ ವಾರದಲ್ಲಿ. ಸಪೋರ್ಟ್ ಸೈಡ್ ಬರೋದಾದ್ರೆ 24,550 ಮತ್ತು 24,500 ನಮಗೆ ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡುತ್ತೆ. ಸೊ ಇವತ್ತಿನ ಡೇಟಾ ಏನಿರ್ಬೋದು, ಇವತ್ತು ಪ್ಲಾನ್ ಏನು ಅಂತ ಹೇಳಿದ್ರೆ, ಮಾರ್ಕೆಟ್ ಇವತ್ತು ಬೈ ಆ್ಯಂಡ್ ಡಿಪ್ ಆಗುತ್ತೆ. ಸೊ ಮಾರ್ಕೆಟ್ ಮೊದಲು ನ್ಯೂಟ್ರಲ್ ಅಲ್ಲಿ ಓಪನ್ ಆಗಿ ನಂತರದಲ್ಲಿ ಒಂದು ಬುಲ್ಲಿಶ್ ರ್ಯಾಲಿನ ಮಾಡಬಹುದು. ಆದರೆ 24,800 ಅದಕ್ಕೆ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಝೋನ್ ಆಗಿ ಇರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಇಲ್ಲಿಂದ ಒಂದು ರಿವರ್ಸಲ್ ಬರುವ ಚಾನ್ಸಸ್ ಕೂಡ ಇದೆ ಮಾರ್ಕೆಟ್ ಅಲ್ಲಿ. ಸೊ ನಿಮ್ಮ ಸೆಟಪ್ಸ್ಗಳನ್ನ ಟ್ರೇಡ್ ಮಾಡಿ, ನನ್ನ ವ್ಯೂಗಳನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಅದೇ ರೀತಿಯಲ್ಲಿ ನೀವು ಒಂದು ವ್ಯೂನ ಕ್ರಿಯೇಟ್ ಮಾಡ್ಕೊಳ್ಳಿ, ಸಪೋರ್ಟ್ ರೆಸಿಸ್ಟೆನ್ಸ್ ನ ಮಾರ್ಕ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಸೆಟಪ್ಸ್ಗಳನ್ನ ಕ್ಲೀನ್ ಆಗಿ ಟ್ರೇಡ್ ಮಾಡಿ ಅಂತ ಇಂಟ್ರಾಡೇ ಟ್ರೇಡರ್ಸ್ಗೆ ಹೇಳ್ಬೋದು. ಸೊ ಇದು ಇವತ್ತಿನ ಮಾರ್ಕೆಟ್ ವಿಡಿಯೋ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.